ರಾಜ್ಯದಲ್ಲಿ ಬಹಳ ಪ್ರಮುಖವಾದಂಥ ಪ್ರಶ್ನೆ ಅಂತಂತಂದ್ರೆ ಗ್ಯಾರಂಟಿ. ಇದೊಂದು ರದ್ದು ಮಾಡೋವರೆಗೂ ಈ ಸರ್ಕಾರ ಪ್ಲೇ ಆಫ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದೇನಾದರೂ ಸರ್ಕಾರ ಚೇತರಿಕೆ ಮಾಡ್ಕೊಬೇಕು, ಮುಂದೆ ಎಲ್ಲ ಅಭಿವೃದ್ಧಿಗಳು ನಡಿಬೇಕು ಅಂತ ಹೇಳಿದ್ರೆ ಮೊದಲು ಕೊಟ್ಟಿರ್ತಕ್ಕಂಥ ಏನು ಈ ಅನಿಷ್ಟ ಪದ್ಧತಿಯನ್ನ ಹೋಗ್ಲಾಡಿಸ್ಬೇಕು. ಇದರಿಂದ ಕೆಲವೇ ಜನ ಸಣ್ಣದಾಗಿ ಯೂಸ್ ಮಾಡ್ಕೊತಾ ಇರ್ಬೋದು ಹೊರತು ಅವ್ರಿಗೂ ಕೂಡ ಎಷ್ಟೋ ಜನ ವೇಸ್ಟ್ ಸುಮ್ಮನೆ ಕಾಲ ಕಳೀತಾ ಇದ್ದಾರೆ, ಕಾಲಹರಣ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದೆಲ್ಲ ಆಗಬಾರ್ದು. ಜನರನ್ನ ಅಭಿವೃದ್ಧಿ ಮಾಡೋ ಕಡೆ ಒಂದು ಸರ್ಕಾರ ಎಚ್ಚೆತ್ಕೋಬೇಕೇ ಹೊರತು ಜನ ಸಿದ್ದರಾಮಯ್ಯನವರ ಸರ್ಕಾರವನ್ನ ಈ ರೀತಿ ಕಳಪೆಯಾಗಿ ನೋಡೋದಕ್ಕೆ ಇಷ್ಟಪಡಲಿಲ್ಲ. ಸಿದ್ದರಾಮಯ್ಯವರು ಅಂತಂತಂದ್ರೆ ಒಂದು ಒಳ್ಳೆಯ ಹೆಸರಿತ್ತು. ಕಳೆದ ಹೋದ ಸಲ ಸರ್ಕಾರ ಬಂದಾಗೂ ಕೂಡ ಅನೇಕ ಕಡೆ ಅಭಿವೃದ್ಧಿ ಆಗಿದ್ದು ಇದೆಲ್ಲ ನಾವು ನೋಡಿದ್ದೀವಿ. ಇವತ್ತು ಇಂಥ ಒಂದು ಕಳಪೆ ಸರ್ಕಾರವನ್ನು ಇಷ್ಟೊಂದು ಬೆಂಗಳೂರು ಅಧ್ವಾನ ಆಗಿರ್ತಕ್ಕಂಥದ್ರನ್ನ ರಸ್ತೆ ಗುಂಡಿಗಳು ಪ್ರತಿ ಹಂತದಲ್ಲೂ ಎಲ್ಲ ರೀತಿ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಒಂದು ಕಡೆ ಕರೆಂಟ್ ಇಲ್ಲ, ಇನ್ನೊಂದು ಕಡೆ ರಸ್ತೆ ಇಲ್ಲ, ಇನ್ನೊಂದು ಕಡೆ ಜನ ಮನೆ ಕಟ್ಟೋದಕ್ಕೆ ವಿದ್ಯುತ್ನ ಕಡಿತ ಮಾಡಿದ್ದಾರೆ, ಇನ್ನೊಂದು ಕಡೆ ದಾಖಲೆಗಳು ಈ ಖಾತೆ ಕೊಡ್ತೀನಿ ಅಂತಾರೆ, ಬಿ ಖಾತೆ ಕೊಡ್ತೀನಿ ಅಂತಾರೆ, ಅದು ಕೊಡ್ತಾ ಇಲ್ಲ. ಎಲ್ಲ ಒಂದು ಇವತ್ತು ನೋಡಿ ಐ ಟಿ ಉದ್ಯಮಿಗಳಾಗಲಿ ಇನ್ನೊಬ್ಬರಾಗಲಿ ಅವ್ರದ್ದು ಸಮಸ್ಯೆ ಅಲ್ಲ ಸರ್. ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರ ಸಮಸ್ಯೆ. ಅಂದರೆ ಗಡಿ ಭಾಗ ಇದೆಯಲ್ಲ, ಈ ಹೊಸದಾಗಿ ಸೇರಿಸಿ ಆ ಗಡಿ ಭಾಗಗಳಲ್ಲಂತೂ ಜನರ ಪರದಾಟ ನೋಡೋಕ್ಕಾಗೋದಿಲ್ಲ. ಏನೋ ಪಾಪ ಅಲ್ಪ ಸ್ವಲ್ಪ 20 ಕುಂಟೆ 30 ಕುಂಟೆ ಜಾಗ ಉಳಿಸ್ಕೊಂಡಿರ್ತಾರೆ. ಈ ಗ್ರೇಟರ್ ಬೆಂಗಳೂರು ಅನ್ನೋ ಹೆಸರಲ್ಲಿ ಅದ್ರನ್ನೂ ಲೂಟಿ ಮಾಡೋಕ್ಕೆ ನಿಂತ್ಬಿಟ್ಟಿದ್ದಾರೆ. ಇವರು ಬಿ ಡಿ ಎ ಭೂಸ್ವಾಧೀನ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಡೋದು. ಇಲ್ಲಿ ಇರೋ ಬೆಂಗಳೂರನ್ನೇ ಉಳ್ಸೋಕ್ಕಾಗ್ತಾ ಇಲ್ಲ. ನಾಡಪ್ರಭು ಕೆಂಪೇಗೌಡರು ಎಂಥ ಮಹಾನ್ ವ್ಯಕ್ತಿ, ಅಂಥ ಒಂದು ಜನಾಂಗದ ವ್ಯಕ್ತಿ ಇವತ್ತು ಬೆಂಗಳೂರು ಉಸ್ತುವಾರಿ ಹೊತ್ತಿರ್ತಕ್ಕಂಥವ್ರು. ನೀವು ಎಷ್ಟು ಜವಾಬ್ದಾರಿ ಇರಬೇಕು, ಆ ಹಿರಿಯರಿಗೆ ನೀವು ಎಷ್ಟು ಗೌರವ ಕೊಡಬೇಕು. ನಿಮ್ಮನ್ನು ದೇವರಾಜ ಅರಸು ಅಂತ ಹೋಲಿಕೆ ಮಾಡ್ಕೋತೀರಾ. ದೇವರಾಜ ಅರಸು ಅವರು ಎಂಥ ಒಂದು ಜನ, ಅವರು ಎಲ್ಲ ಮಧ್ಯಮ ವರ್ಗದವರು, ಬಡವರು, ಎಲ್ರಿಗೂ ಸಮಾನತೆಯಾದಂಥ ಒಂದು ನ್ಯಾಯವನ್ನು ಕೊಟ್ಟಂಥವ್ರು. ಅವರು ಅವ್ರ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ದೀರಿ. ನೀವು ನಾಡಪ್ರಭು ಕೆಂಪೇಗೌಡರ ಒಂದು ಜನಾಂಗದ ಒಂದು ಇದರಿಂದ ಬಂದಿದ್ದೀರಿ, ಪ್ರತಿನಿಧಿಯಾಗಿ ಬಂದಿದ್ದೀರಿ. ನೀವು ಯಾವ ರೀತಿ ನೋಡ್ಕೋಬೇಕು ಈ ಬೆಂಗಳೂರನ್ನ? ಕೆರೆಗಳೆಲ್ಲ ಆಳ್ಬಿದ್ದೋಗಿದೆ, ಎಲ್ಲ ವಿಷಪೂರಿತ ನೀರು ಬೋರ್ಗಳಲ್ಲಿ ಸೇರ್ತಾ ಇದೆ. ಇದನ್ನು ರಕ್ಷಣೆ ಮಾಡಬೇಕು ಅಂತಂತಂದರೆ ನೀವು ಗ್ರೇಟರ್ ಬೆಂಗಳೂರು ಮಾಡಿರೋದು ಯಾವ ಉದ್ದೇಶಕ್ಕೋಸ್ಕರ ಮಾಡಿ? ಬೆಂಗಳೂರನ್ನ ರಕ್ಷಣೆ ಮಾಡೋದಕ್ಕೆ ಮಾಡಿದ್ದೀರಾ? ಇಲ್ಲ ಅಂತಂತಂದರೆ ನೀವೆಲ್ಲ ಸಾವಿರಾರು ಎಕರೆ ಮಾಡಬೇಕು, ಬಲಾಢ್ಯರೆಲ್ಲ ನೀವು ಒಂದು ಇನ್ನೂ ಬಲಾಢ್ಯರಾಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡಿದ್ದೀರಾ? ಇದು ರದ್ದು ಮಾಡಬೇಕು. ಯಾಕೆಂತಂದರೆ ನಿಮ್ಮಿಂದ ಸಿದ್ದರಾಮಯ್ಯನವ್ರ ಸರ್ಕಾರದಿಂದ ಇದನ್ನ ಯಾವ ಜನನೂ ಬೆಂಗಳೂರಿನಲ್ಲೇ ಆಗಲಿ ರಾಜ್ಯದಲ್ಲಾಗಲಿ ನಿರೀಕ್ಷೆ ಮಾಡಿರಲಿಲ್ಲ. ಇದೇ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತಂತವ್ರು. ನಿಮ್ಮ ತತ್ವ ಸಿದ್ಧಾಂತ ಏನು? ಇವಾಗ ಇರ್ತಕ್ಕಂಥ ಬೆಂಗಳೂರನ್ನೇ ನೀವು ರಕ್ಷಣೆ ಮಾಡಲಿಲ್ಲ ಅಂತಂತಂದಮೇಲೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಮಾಡ್ತೀರಿ ತಾವು?